ನಮಸ್ಕಾರ ವೀಕ್ಷಕರೇ. ಧ್ಯಾನ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಧ್ಯಾನ ಮಾಡೋಣ ಅಂತ ಕೂತ್ಕೊಂಡ್ರೆ ಡಿಸ್ಟರ್ಬೆನ್ಸು, ಏನೇನೋ ಯೋಚನೆಗಳು ಕಾಡುತ್ತೆ. ಎಷ್ಟೋ ಜನಕ್ಕೆ ಈ ಥರ ಪ್ರಾಬ್ಲಮ್ ಇದೆ. ಧ್ಯಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಕಾರಣ ಡಿಸ್ಟರ್ಬೆನ್ಸ್. ನಾವು ಎಲ್ಲಿ ಕೂತಿರ್ತೀವಿ ಎಲ್ಲೋದ್ರೂ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ನಾವಿರುವಂಥ ಸರೌಂಡಿಂಗಲ್ಲಿ ಯಾವ ಥರ ಬೇಕಾದರೂ ಆಗಿರ್ಬೋದು. ಧ್ಯಾನ ಮಾಡೋದಕ್ಕೆ ಕೆಲವಷ್ಟು ಸ್ಟೆಪ್ಸ್ಗಳಿದೆಯಂತೆ. ನಾನು ಒಬ್ಬೊಬ್ಬರ ಹತ್ರ ಡಿಸ್ಕಸ್ ಮಾಡ್ತಾ ಇರುವಾಗ ಆ ವಿಷಯಗಳನ್ನ ತಿಳಿಸ್ತಾರೆ. ಅವ್ರ ವಿಡಿಯೋಗಳು ಕೊಡೋದಕ್ಕೆ ರೆಡಿ ಇರೋದಿಲ್ಲ ಅಷ್ಟೇ. ಬಟ್ ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ರಿಗೆ ಇದರಿಂದ ಯೂಸ್ ಆಗ್ಬೋದು. ಯೂಸ್ ಆಗೋರು ನೋಡಿ, ಯೂಸ್ ಆಗದೆ ಇರೋರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬೇರೆ ಬೇರೆ ವಿಡಿಯೋಗಳಿದೆ, ನೋಡ್ಕೊಳ್ಳಿ. ಓಕೆನಾ? ಇನ್ನು ಧ್ಯಾನದ ಬಗ್ಗೆ ನಾನು ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ದು, ಧ್ಯಾನ ಮಾಡೋದಕ್ಕೆ ಹೋದರೆ ನಮ್ಮ ಕೈ ಸಾಧ್ಯನೇ ಇಲ್ಲ ಸ್ವಾಮಿ, ಕೂತ್ಕೊಳ್ತೀವಿ, ಆಗೋದೇ ಇಲ್ಲ. ಅದಕ್ಕೆ ಅವರೊಂದು 4 ಮೇಜರ್ ಪಾಯಿಂಟ್ ಹೇಳಿದ್ರು. ಧ್ಯಾನ ಮಾಡಬೇಕು ಅಂದರೆ ಫಸ್ಟು ಈ ಸ್ಟೆಪ್ಗಳನ್ನ ಫಾಲೋ ಮಾಡಿ ನಿಮ್ಗೆ ಈಸಿಯಾಗಿ ಧ್ಯಾನ ಮಾಡ್ಬೋದು. ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡೋಣ ಬೇರೆಯವ್ರಿಗೂ ಈ ರೀತಿ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿ. ಇದರಿಂದ ಏನೇನು ಬೆನಿಫಿಟ್ಟು ಅಂತ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಮೇಜರಾಗಿ ಧ್ಯಾನ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅನ್ನೋದು ಬೇಕು, ಟೈಮ್ ಅನ್ನೋದು ಬೇಕು, ಪ್ಲಸ್ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ಥರ ಜಾಗದಲ್ಲಿ ಆ ಥರ ಒಂದು ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೆ ಮಾತ್ರ ನಾವು ಅಂದ್ಕೊಂಡಿದ್ದ ಸಿದ್ಧಿಗಳು ಸಿಗುತ್ತೆ. ಆಗಿನ ಕಾಲದಲ್ಲಿ ಋಷಿಗಳು, ಮುನಿಗಳು, ಇನ್ನು ಬೇರೆ ಬೇರೆಯವರು ಜ್ಞಾನಿಗಳು ಏನು ಮಾಡ್ತಾ ಇದ್ರು, ಬೆಟ್ಟಗಳು, ಗುಡ್ಡಗಳು, ಇನ್ನು ಹಿಮಾಲಯ ಇಂಥ ಜಾಗನ ಹುಡ್ಕೊಂಡು ಹೋಗ್ತಾ ಇದ್ರು. ಯಾಕೆ ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ. ಧ್ಯಾನ ಮಾಡಬೇಕು ಅಂದರೆ ಡಿಸ್ಟರ್ಬೆನ್ಸೇ ಮನುಷ್ಯನಿಗೆ ಮೇಜರ್ ಪ್ರಾಬ್ಲಮ್ಮು. ಇಟ್ ಮೇ ಬಿ ಫ್ಯಾಮಿಲಿ ಆಗ್ಬೋದು, ಇಲ್ಲ ಬೇರೆ ಏನೋ ಸರೌಂಡಿಂಗ್ಸಿಂದ ಆಗಿರುವಂಥ ಡಿಸ್ಟರ್ಬೆನ್ಸ್ ಇರ್ಬೋದು. ಒಂದು ಡಿಸ್ಟರ್ಬೆನ್ಸು ಆ ಧ್ಯಾನದ ಭಂಗ ಅನ್ನೋದು ಆಗೋಗುತ್ತೆ. ಅದಕ್ಕೆ ಒಬ್ಬೊಬ್ಬರೇ ಹೋಗಿ ಕಾಡುಗಳಲ್ಲಿ, ಗುಹೆಗಳಲ್ಲಿ, ಇನ್ನು ಬೇರೆ ಬೇರೆ ಈಗ ಹಿಮಾಲಯದಲ್ಲಿ ತಪಸ್ ಮಾಡ್ತಾರೆ ಅಂದರೆ ತಪಸ್ಸಲ್ಲ, ಧ್ಯಾನ ಮಾಡ್ತಾ ಇರ್ತಾರೆ. ಒಂದು ಸಿದ್ಧಿನ ಪಡ್ಕೊಳ್ಳೋದಕ್ಕೆ ಸಾಧನೆ ಮಾಡ್ತಾ ಇರ್ತಾರೆ. ಆ ಸಾಧನೆ ಮಾಡಬೇಕು ಅಂದರೆ ಅಂಥ ಜಾಗಕ್ಕೆ ಹೋದ್ರೆ ಮಾತ್ರ ಆಗುತ್ತೆ. ನಾರ್ಮಲ್ ಆಗಿ ಮನೆಯಲ್ಲಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಯಾರೋ ಒಬ್ರಿಗೆ 100ರಲ್ಲಿ ಒಬ್ರಿಗೆ ಆಗ್ಬೋದೇನೋ. ಅವ್ರಿಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅದನ್ನ ಫಾಲೋ ಅಪ್ ಮಾಡಿ ಕಾನ್ಸಂಟ್ರೇಷನ್ ಇಂದ ಮಾಡ್ತಾ ಇರೋದ್ರಿಂದ ಆಗಿರ್ಬೋದು. ಬಟ್ ಎಲ್ಲರಿಗೂ ಸಾಧ್ಯನೇ ಇಲ್ಲ ಬಿಡಿ, ನನ್ನ ಕೈಲೂ ಆಗೋದಿಲ್ಲ. ಅಷ್ಟೊಂದು ಕಷ್ಟ ಇರುತ್ತೆ ಆ ಧ್ಯಾನದ ಸ್ಟೆಪ್ಸ್ ಅನ್ನೋದು. ಮೇಜರ್ ಆಗಿ ಅದಕ್ಕೆ ಬೇಕಾಗುವಂಥದ್ದು ಒಳ್ಳೆ ಪ್ಲೇಸು, ಸೌಂಡ್ ಅನ್ನೋದು ಇರಬಾರ್ದು. ಈ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂತ ರೂಮಲ್ಲಿ ಕೂತಿರ್ತೀವಿ, ಅಲ್ಲೆಲ್ಲೋ ಟಿವಿ ಓಡ್ತಾ ಇರೋ ಸೌಂಡು, ಈ ಕಡೆ ಎಲ್ಲೋ ನಾಯಿ ಬೊಗಳ್ತಾ ಇರೋ ಸೌಂಡು, ಆ ಕಡೆ ಎಲ್ಲೋ ಅಡುಗೆ ಮಾಡ್ತಾ ಇರೋ ಸೌಂಡು, ಈ ಸೌಂಡ್ಗಳ ಮಧ್ಯ ಧ್ಯಾನ ಮಾಡೋಕ್ಕಾಗಲ್ಲ. ಅದಕ್ಕೆ ಧ್ಯಾನಕ್ಕೆ ಅಂತಲೇ ಕೆಲವಷ್ಟು ಜಾಗಗಳನ್ನ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡ್ತಾರೆ. ಅಂಥ ಜಾಗಗಳಿಗೆ ವಿಸಿಟ್ ಮಾಡಬೇಕು ಧ್ಯಾನ ಮಾಡಬೇಕು ಅಂದರೆ. ನಮ್ಮ ಹಿಂದಿನ ಕಾಲದವ್ರು ಇದ್ರಲ್ಲ, ಅಂಥವ್ರನ್ನ ಫಾಲೋ ಮಾಡಬೇಕು. ಅವ್ರು ಅದಕ್ಕೇನೆ ಹಳ್ಳಿ ಮರಗಳನ್ನ ಹಾಕ್ತಾ ಇದ್ರು, ಊರ ಆಚೆ ಆಗ್ತಾ ಇದ್ರು. ಊರ ಒಳಗಡೆ ಇರ್ತಾ ಇರಲಿಲ್ಲ, ಅದೆಲ್ಲ ಊರ ಆಚೆ ಒಂದು ದೇವಸ್ಥಾನದ ಆ ಕಡೆ ಈ ಕಡೆ ಆಗ್ತಾ ಇದ್ರು. ಯಾಕೆ ಅಂದರೆ ಅಲ್ಲಿ ಸೈಲೆಂಟ್ ಆಗಿರುತ್ತೆ, ಯಾರು ಕೂಡ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ. ನೇಚರಲ್ಲೂ ಕೂಡ ಅಂಥ ಇಂಪ್ಯಾಕ್ಟ್ ಆಗುವಂಥ ಸೌಂಡ್ಗಳಲ್ಲಿ ಇರೋದಿಲ್ಲ ಅನ್ನೋ ಕಾರಣದಿಂದನೇ ಊರ ಆಚೆ ನೆಡ್ತಾ ಇದ್ರು. ಅಂಥ ಜಾಗಕ್ಕೆ ಹೋಗಿ ಧ್ಯಾನ ಮಾಡ್ತಾ ಇದ್ರು, ಇಲ್ಲ ನದಿಗಳ ತೀರದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಅಂಥದ್ದನ್ನು ನಾವು ಚೂಸ್ ಮಾಡ್ಬೋದು. ಆಮೇಲೆ ಎನ್ವೈರನ್ಮೆಂಟ್ ಅನ್ನೋದು ಕಂಫರ್ಟ್ ಆಗಿರಬೇಕು. ಇಲ್ಲೋ ಚಳಿ ಆಗ್ತಾ ಇದೆ, ನಮಗೆ ವಾತಾವರಣ ಅಡ್ಜಸ್ಟ್ ಆಗ್ತಾ ಇಲ್ಲ, ಅಂಥ ಜಾಗದಲ್ಲಿ ಹೋಗಿ ಧ್ಯಾನ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಚಳಿ ನಡುಗಿಸುತ್ತೆ. ಯಾವುದೋ ಜಾಗದಲ್ಲಿ ಬಿಸಿಲು ಜಾಸ್ತಿ ಇದೆ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ಆಗೋದಿಲ್ಲ, ವಾಸನೆ ಬರ್ತಾ ಇದೆ, ನಮ್ಮ ಕಂಫರ್ಟೇ ಇಲ್ಲ ಅಂದರೆ ಧ್ಯಾನ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಲೇ ಅವರು ಹೇಳಿದ್ದು. ಹೌದು, ನನಗೂ ಅದು ನಿಜ ಅನಿಸುತ್ತೆ. ಯಾಕೆಂದರೆ ನಮ್ಮ ಕಂಫರ್ಟ್ ಇಲ್ಲ ಅಂದರೆ ಧ್ಯಾನ ಯಾವ ಕಡೆಯಿಂದ ಮಾಡೋಣ, ಚಾನ್ಸೇ ಇಲ್ಲ. ಅದಕ್ಕೆ ನಮ್ಮ ಕಂಫರ್ಟ್ ಆಗಿರುವಂಥ ಜಾಗ ಪ್ಲಸ್ ಒಳ್ಳೆ ಜಾಗನ ಚೂಸ್ ಮಾಡಬೇಕು ಧ್ಯಾನ ಮಾಡಬೇಕು ಅಂದರೆ. ಇನ್ನು ಟೈಮಿಂಗ್ಸು, ಯಾವ ಟೈಮಲ್ಲಿ ಧ್ಯಾನ ಮಾಡಬೇಕು ನಾವು? ಬೆಳಗ್ಗೆ ಮಾಡಬೇಕಾ, ರಾತ್ರಿ ಮಾಡಬೇಕಾ, ಇಲ್ಲ ಮಧ್ಯಾಹ್ನ ಮಾಡಬೇಕಾ? ಕನ್ಫ್ಯೂಷನ್ನು. ಪ್ಲಸ್ ಫ್ರೀನೇ ಇರೋದಿಲ್ಲ ಧ್ಯಾನ ಮಾಡೋದಕ್ಕೆ. ಅದಕ್ಕೆ ಒಂದು ಟೈಮ್ನ ಚೂಸ್ ಮಾಡ್ಕೋಬೇಕು. ಇಲ್ಲ ಬೆಳಗ್ಗೆ ಮಾಡ್ತೀನಿ, ಇಲ್ಲ ರಾತ್ರಿ ಮಾಡ್ತೀನಿ, ಈ ಟೈಮಿಂದ ಈ ಟೈಮಲ್ಲಿ ನಾನು ಧ್ಯಾನ ಮಾಡ್ತೀನಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂತಲೇ ಅವರು ಹೇಳಿದ್ದು. ಅದರಲ್ಲೂ ಧ್ಯಾನಕ್ಕೆ ಒಳ್ಳೆ ಟೈಮ್ ಅಂದರೆ ಯಾವುದು ಅಂತ ಕೇಳೋದಾದರೆ ಬೆಳಗಿನ ಜಾವ 3:30 5:30 ಈ ಟೈಮ್ನಲ್ಲಿ ಪ್ರಕೃತಿ ಸೈಲೆಂಟ್ ಆಗಿರುತ್ತೆ. ಮನುಷ್ಯರ ಆಕ್ಟಿವಿಟಿಗಳು ಯಾವುದೂ ಇರೋದಿಲ್ಲ. ಆ ಟೈಮ್ ತುಂಬಾ ಒಳ್ಳೆಯದು ಧ್ಯಾನ ಮಾಡೋದಕ್ಕೆ. ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು, ನಾನು 2 ಅವರ್ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, 3 ಅವರ್ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ಚಾನ್ಸೇ ಇಲ್ಲ, ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಅದ್ರ ಬದಲು 15 ನಿಮಿಷ 20 ನಿಮಿಷ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಅದಾದ ಮೇಲೆ ಸ್ಟೇಜಸ್ ಬೈ ಸ್ಟೇಜಸ್ಸು ನಾವು ಮುಂದಿನ ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ಬೋದು. ಒಬ್ಬೊಬ್ರು ಹೇಳ್ತಾರೆ ನಾನು 5 ಅವರ್ ಧ್ಯಾನ ಮಾಡಿದೆ ಅಂತ. ನಮ್ಮ ಕೈಲಂತೂ ಚಾನ್ಸೇ ಇಲ್ಲ. ಬಿಗಿನರ್ಸ್ ಏನಿದ್ರು 5 ನಿಮಿಷ 10 ನಿಮಿಷ ಕಾನ್ಸಂಟ್ರೇಷನ್ ಮಾಡೋದೇ ಮೇಜರ್ ಪ್ರಾಬ್ಲಮ್ಮು. ಫಸ್ಟ್ ಆ ಸ್ಟೆಪ್ಪನ್ನು ಹತ್ತೋಣ. ಇನ್ನು ಅದಾದಮೇಲೆ ಸ್ಟೇಬಲ್ ಪೊಸಿಷನ್ ಅಂತಲೂ ಕೂಡ ಹೇಳಿದ್ರು. ಅಂದರೆ ನಾವು ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂದರೆ ಯಾವ ಆಸನದಲ್ಲಿ ಕೂತ್ಕೋಬೇಕು, ಒಬ್ಬೊಬ್ರು ಒಂದೊಂದು ಆಸನ ಹೇಳ್ತಾ ಇರ್ತಾರೆ. ಆದರೆ ಪದ್ಮಾಸನ ತುಂಬ ಒಳ್ಳೆಯದು. ಅದನ್ನು ಬಿಟ್ಟರೆ ಸುಖಾಸನ ಅಂತ ಹೇಳಿದ್ರು. ಏನು ಸುಖಾಸನ ಅನ್ನೋದಾದ್ರೆ ಆರಾಮಾಗಿ ಕುತ್ಕೊಂಡು ನಮಗೆ ಕಂಫರ್ಟ್ ಯಾವ ಥರ ಅನಿಸುತ್ತೋ ಆ ರೀತಿ ಕುತ್ಕೊಂಡು ಧ್ಯಾನ ಮಾಡೋದು ಒಳ್ಳೆಯದು. ಇನ್ನು ಆಗಲಿಲ್ಲ ಅಂದರೆ ಒಂದು ಚೇರ್ ಮೇಲೆ ಕುತ್ಕೊಂಡು ಧ್ಯಾನದ ಭಂಗಿನಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದು ಒಳ್ಳೆಯದು. ಅದರಿಂದ ಆದಷ್ಟು
ಅದರಿಂದ ಏನೇನು ಫಲಗಳು ಸಿಗಬೇಕು ಅದೆಲ್ಲ ಸಿಗುತ್ತೆ. ಇನ್ನು ಧ್ಯಾನ ಮಾಡುವಾಗ ದೇಹ ಸ್ಟ್ರೈಟ್ ಆಗಿರ್ಬೇಕಂತೆ. ನಾರ್ಮಲ್ ಆಗಿ ಕುತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಹೋದಾಗ ಆರಾಮಾಗಿ ಬಗ್ಬಿಡುತ್ತೆ, ಅದೆಲ್ಲ ಕೂಡ ಕೆಲವೊಂದು ಇಂಪ್ಯಾಕ್ಟ್ ಆಗುತ್ತೆ. ದೇಹ ಸ್ಟ್ರೈಟ್ ಆಗಿರಬೇಕು, ಬ್ಯಾಕ್ ಸಪೋರ್ಟ್ ಇದ್ರೂ ಓಕೆ. ಇನ್ನು ಕೈಗಳು ಫ್ರೀಯಾಗಿ ರೆಸ್ಟಿಂಗ್ ಪೊಸಿಷನಲ್ಲಿ ಇರಬೇಕು, ಸೈಡ್ ಚೇರ್ ಮೇಲೆ ಸಪೋರ್ಟ್ ಇರುತ್ತಲ್ಲ ಅದ್ರ ಮೇಲೆ ಇದ್ರೂ ಓಕೆ, ಇಲ್ಲ ಬೇಡ ಮಂಡಿ ಮೇಲೆ ಇಟ್ಕೊಂಡು ಕೂತ್ಕೊಳ್ತೀನಿ, ಒಟ್ಟಿನಲ್ಲಿ ರೆಸ್ಟಿಂಗ್ ಪೊಸಿಷನ್ ಫ್ರೀಯಾಗಿ ಕಂಫರ್ಟ್ ಆಗಿ ಇರಬೇಕು. ಆಗ ಮಾತ್ರ ಧ್ಯಾನದ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಬಹುದು. ಇನ್ನು ಬ್ರೀತ್ ಬಗ್ಗೆನೂ ಹೇಳಿದ್ರು, ದೀರ್ಘವಾದ ಉಸಿರನ್ನ ಸ್ಟಾರ್ಟಿಂಗಲ್ಲಿ ತಗೋಬೇಕಂತೆ, ನಿಧಾನವಾಗಿ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಕೂಡ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ, ಬೇರೆದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಬಿಡ್ತೀವಿ. ನಾವು ಉಸಿರಾಡೋದ್ರ ಬಗ್ಗೆ ದೀರ್ಘವಾಗಿ ಹೇಳ್ಕೋಬೇಕಪ್ಪ ಅನ್ನೋ ಯೋಚನೆಯಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ, ಹೌದಲ್ವಾ? ಏನೇನೋ ಕೆಲವೊಂದು ಸ್ಟೆಪ್ಸ್ಗಳಿದೆ, ಇದನ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ಯಾರಾದರೂ ಒಬ್ರು ಗುರು ಹತ್ರ ಹೋಗಿ ಫಾಲೋ ಮಾಡಬೇಕಾಗತ್ತೆ. ಯಾರ್ಯಾರನೋ ಹೋಗಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ಫಾಲೋ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಅದಕ್ಕೆ ದಾರಿ ತೋರಿಸೋರು ಇರ್ತಾರೆ. ನಾನು ಎಷ್ಟೆಷ್ಟು ಜನ ಜೊತೆ ವಿಡಿಯೋನು ಮಾಡಿದ್ದೀನಿ, ನಿಮಗೆ ತಿಳಿಸಿದ್ದೀನಿ, ಅಂಥವ್ರನ್ನ ಫಾಲೋ ಮಾಡಿ ಅದರಲ್ಲಿ ಇನ್ನು ಕೆಲವೊಬ್ರು ಸಿಗಬಹುದೇನೋ, ನಿಮಗೆ ಗೊತ್ತಿರೋರು ಇನ್ನೆಷ್ಟೆಷ್ಟೋ ದೊಡ್ಡವ್ರು ಇರ್ಬೋದು. ಆ ಧ್ಯಾನ ಮಾರ್ಗ ಫಾಲೋ ಮಾಡೋದಕ್ಕೆ ಮುಂಚೆ ಅವರು ಮಾಡಿರೋವಂಥ ವಿಧಾನಗಳನ್ನ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಬೇಸಿಕ್ ಆದರೂ ಸರಿ, ಸ್ಟಾರ್ಟಿಂಗ್ ಒಂದು 5 ನಿಮಿಷ 10 ನಿಮಿಷ ಮಾಡ್ತೀವಿ ಅಂದ್ರೂ ಆ ವಿಧಾನಗಳನ್ನ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ನಾವು ಮೇಜರ್ ಇನ್ನೊಂದು ಪ್ರಾಬ್ಲಮ್ ಬಂದು ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ. ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ ಹೇಗೆ ಕಷ್ಟ, ಅದೇ ಹೇಳಿದ್ಮೇಲೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೂ ಮೈಂಡಲ್ಲಿ 108 ಯೋಚನೆಗಳು, ಬೇರೆ ಯೋಚನೆಗಳು ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ. ಅದರಿಂದ ಹೊರಗಡೆ ಬರಬೇಕು ಅಂದರೆ ಏನಾದರೂ ಒಂದು ಮಂತ್ರ ಪಠನೆ ಮಾಡಿ ಅಂತ ಹೇಳ್ತಾರೆ. ಯಾವ ಮಂತ್ರನೂ ನಮಗೆ ಅಷ್ಟು ಗೊತ್ತಿಲ್ಲ ಅಂದರೆ ಓಂ, ಇದೊಂದು ಪ್ರಾಕ್ಟೀಸ್ ಮಾಡಿ. ಓಂ 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 ಅಂತ ದೀರ್ಘವಾಗಿ ಉಸಿರು ಹೇಳ್ಕೊಂಡು ಮಾಡೋದ್ರಿಂದ ಅಲ್ಲೂ ಕೂಡ ಒಂದು ಕಾನ್ಸಂಟ್ರೇಷನ್ ಬರುತ್ತೆ. ಆಗಲೂ ಕೂಡ ಮೈಂಡ್ ಡಿಸ್ಟರ್ಬೆನ್ಸ್ ಇದೆಯಾ, ಕಣ್ಣು ಮುಚ್ಚೋದಕ್ಕೆ ಮುಂಚೆ ಕಣ್ಣು ಮುಂದೆ ಒಂದು ಕ್ಯಾಂಡಲೋ ಇಲ್ಲ ಒಂದು ದೀಪನೋ ಇಟ್ಕೊಂಡು ಅದನ್ನೇ ನೋಡ್ಕೊಂಡು ಈ ಮಂತ್ರ ಪ್ರಾಕ್ಟೀಸ್ ಮಾಡ್ತಾ ಇರಿ. ಒಂದು ದಿನಕ್ಕೆ ಬರೋದಿಲ್ಲ, 4 ದಿನಕ್ಕೂ ಬರೋದಿಲ್ಲ, ಒಂದು ವಾರ ಆಗುವಷ್ಟಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಡೈಲಿ 15 ನಿಮಿಷ ಮಾಡಿದ್ರೆ ಸಾಕು, ಬದಲಾವಣೆ ಅನ್ನೋದು ಕಾಣ್ತಾ ಇರುತ್ತೆ. ಒಟ್ಟಿನಲ್ಲಿ ಒಂದು ಬೀಜ ಮಂತ್ರ ಯಾವುದಾದ್ರೂ ಓಕೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇನ್ನು ಎದುರುಗಡೆ ಇಲ್ಲ ಒಬ್ರು ಗುರೂಜಿ ಫೋಟೋನೋ ಇಲ್ಲ ಒಂದು ದೇವ್ರ ಫೋಟೋನೋ ಇಲ್ಲ ಬೇರೆ ಏನೋ ಒಂದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಇಟ್ಕೊಂಡು ಕೇಂದ್ರೀಕರಿಸೋದು ಅಂತ ಹೇಳ್ತಾರಲ್ಲ, ಅಂದರೆ ನಾವು ಅದ್ರ ಬಗ್ಗೆನೇ ಫೋಕಸ್ ಮಾಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ನಮ್ಮ ಗುರಿ ಒಂದೇ ಆಗಿರುತ್ತೆ. ಆ ರೀತಿ ಮಾಡೋದ್ರಿಂದ ಪ್ರಾಕ್ಟೀಸ್ನ ಧ್ಯಾನ ಸ್ಟೆಪ್ಸ್ಗಳು ತುಂಬ ಈಸಿ ಆಗುತ್ತೆ. ಈ ರೀತಿ ಧ್ಯಾನ ಮಾಡ್ತಾ 1 ತಿಂಗಳು 2 ತಿಂಗಳು 3 ತಿಂಗಳು ಆಗೋಷ್ಟು ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ. ಒಬ್ಬರು ಅರ್ಧ ಗಂಟೆ 2 ಗಂಟೆ 3 ಗಂಟೆ ಕುತ್ಕೊಂಡು ತಪಸ್ಸಲ್ಲ ಧ್ಯಾನ ಮಾಡ್ತೀವಿ ಅಂತ ಕುತ್ಕೊಳ್ತಾರೆ. ಅಂದರೆ ಏನೋ ಒಂದು ಸಿದ್ಧಿ ಸಾಧಿಸಬೇಕು ಅಂದರೆ ಕೆಲವೊಂದು ಬೀಜ ಮಂತ್ರಗಳನ್ನ ಪ್ರಾಕ್ಟೀಸ್ ರಿಪೀಟೆಡ್ಲಿ 1000 ಸಲ ಹೇಳೋದ್ರಿಂದ ಅದರ ಸಿದ್ಧಿ ಅನ್ನೋದು ಸಿಗುತ್ತೆ. ಆ ಬೀಜ ಮಂತ್ರ ಪ್ರಾಕ್ಟೀಸ್ ಆದ ಮೇಲೆ ಎಷ್ಟೆಷ್ಟೋ ಕಷ್ಟಗಳು ಬಾಡಿಯಿಂದ ಆಟೋಮೆಟಿಕಲಿ ಹೊರಟೋಗ್ಬಿಡುತ್ತೆ. ಅಂದರೆ ನಮ್ಮ ನೋವುಗಳಿರುತ್ತೆ, ಕಾಯಿಲೆಗಳಿರುತ್ತೆ, ಇನ್ನು ಬೇರೆದೆಲ್ಲ ಇರುತ್ತಲ್ಲ, ಅಂಥದ್ದೆಲ್ಲ ಆಟೋಮೆಟಿಕಲಿ ಹೊರಟೋಗುತ್ತೆ. ಈ ರೀತಿ ನಾವು ಧ್ಯಾನನ ಪ್ರಾಕ್ಟೀಸ್ ಮಾಡೋದ್ರಿಂದ ಫಸ್ಟ್ ಸ್ಟೇಜೇ ತುಂಬ ಕಷ್ಟ, ಫಸ್ಟ್ ಸ್ಟೇಜ್ ಕ್ರಾಸ್ ಆದಮೇಲೆ ತುಂಬ ಈಸಿ. ಅದೇ ಹೇಳ್ತಾರಲ್ಲ ಏನದು, ತಣ್ಣೀರನ್ನ ಒಂದು ಚೆಂಬು ಉಯ್ಕೊಳ್ಳೋದಂಗೆ ಕಷ್ಟ, ಅದಾದಮೇಲೆ ನಾರ್ಮಲ್ ಅನ್ನಿಸ್ಬಿಡುತ್ತೆ ಅಂತ. ಅದೇ ರೀತಿ ಧ್ಯಾನನು ಫಸ್ಟ್ ಸ್ಟೇಜೇ ತುಂಬ ಕಷ್ಟ, ಫಸ್ಟ್ ಸ್ಟೇಜ್ ಆದಮೇಲೆ ಆಟೋಮೆಟಿಕಲಿ ಈಸಿ ಅನ್ನಿಸ್ಬಿಡುತ್ತೆ. ಆ ಸ್ಟೇಜಸ್ಗೆ ಹೋಗೋದೇ ಇದೆಯಲ್ಲ ಅದೇ ಕಷ್ಟದ ಕೆಲಸ. ಅಂಥದನ್ನ ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ನೀವು ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ಧ್ಯಾನ ಏನು, ಯಾಕೆ ಮಾಡಬೇಕು, ಅದರಿಂದ ಅಡ್ವಾಂಟೇಜ್ ಏನು, ಇದು ಮೇಜರ್ ಆಗಿರೋಂಥ ಧ್ಯಾನ ನಮಗೆ ನೆಮ್ಮದಿ ಕೊಡುತ್ತೆ, ಖುಷಿ ಕೊಡುತ್ತೆ. ದೇಹದಲ್ಲಿರುವಂಥ ಎಷ್ಟೆಷ್ಟು ಆಲಸ್ಯ ಬೇಜಾರು ಇದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ಪಾಸಿಟಿವಿಟಿ ಮೈಂಡಿಗೆ ತುಂಬುತ್ತೆ. ಇನ್ನು ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟೆಷ್ಟೋ ಅದರಿಂದ ಕನೆಕ್ಟಿವಿಟಿ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಆಸ್ಟ್ರಲ್ ಟ್ರಾವೆಲ್ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಧ್ಯಾನದ ಸ್ಥಿತಿನಲ್ಲಿದ್ದಾಗಲೇ ಇಂಥ ಟ್ರಾವೆಲಿಂಗ್ ಅನ್ನೋದಾಗೋದು 1 ವಾರಕ್ಕೆ ಆಗೋಗುತ್ತೆ, 1 ತಿಂಗಳಿಗೆ ಆಗೋಗುತ್ತೆ. ಇಲ್ಲ ಕೆಲವೊಬ್ರಿಗೆ 12 ವರ್ಷ ಆದರೂ ಆಗಿರಲ್ಲ. ಕೆಲವೊಂದು ಮುಗಿತಾ ಬಂದಾಗ ಅವ್ರಿಗೆ ಆಗ್ತಾ ಹೋಗುತ್ತೆ. ಅಂಥ ಟೈಮ್ ತಗೊಳುತ್ತೆ. ಒಬ್ಬೊಬ್ರಿಗೆ 12 ದಿನಕ್ಕೆ ಆಗ್ಬಿಡ್ಬೋದು, ಒಬ್ಬೊಬ್ರಿಗೆ 12 ನಿಮಿಷಕ್ಕೂ ಆಗ್ಬಿಡ್ಬೋದು. ಬಟ್ ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋರು ದಿನಕ್ಕೆ 2 ಅವರ್ ಧ್ಯಾನ ಮಾಡ್ತೀನಿ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ 10 ನಿಮಿಷ ಧ್ಯಾನ ಮಾಡಿದ್ರು ಸಾಕು. ಕನೆಕ್ಟಿವಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅಂಥದನ್ನ ನಾನು ಪ್ರಾಕ್ಟೀಸ್ ಮಾಡೋ ಪ್ರಯತ್ನದಲ್ಲಿದ್ದೀನಿ, ನೀವು ಆದರೆ ಪ್ರಯತ್ನ ಮಾಡಿ. ಇನ್ನು ಇದರಿಂದನೂ ಅಡ್ವಾಂಟೇಜಸ್ ತುಂಬ ಇದೆ. ಮೇಜರ್ ಆಗಿ ನಾವು ಯಾರು ಅಂತ ತಿಳ್ಕೊಬೇಕು ಅಂದರೆ ಧ್ಯಾನದ ಸ್ಥಿತಿ ಇರುತ್ತಲ್ಲ ಅಂಥದ್ರಲ್ಲಿ ಮಾತ್ರ ಗೊತ್ತಾಗುತ್ತೆ ನಾವು ಯಾರು, ಏನು ತಿಕ್ಕಿದ್ದೀವಿ, ನಮ್ಮ ಗೋಲ್ಸ್ ಏನು, ನಾವು ಏನು ಮಾಡ್ತಾ ಇರೋ ಸರಿನೋ ತಪ್ಪಾ ಅನ್ನೋದೆಲ್ಲ ಈ ಧ್ಯಾನ ಮಾಡ್ತಾ ಇರೋ ಗೊತ್ತಾಗುತ್ತೆ. ಏಕೆಂದರೆ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ, ಮೈಂಡಲ್ಲಿ ಕೆಲವೊಂದು ಕನೆಕ್ಟಿವಿಟಿ ಅನ್ನೋದು ಸಿಗ್ತಾ ಇರುತ್ತೆ. ಆಕಾಶಿಕ್ ರೆಕಾರ್ಡ್ ಅನ್ಬೋದು, ಇಲ್ಲ ಬೇರೆ ಕನೆಕ್ಟಿವಿಟಿ ಅನ್ನೋದು ಸಿಗ್ತಾ ಇರುತ್ತೆ. ಕೆಲವೊಬ್ರಿಗೆ ಅನ್ನಿಸ್ಬೋದು ನಾನು ದೇವ್ರ ಜೊತೆ ಕನೆಕ್ಟ್ ಆಗಿದ್ದೆ, ಇಲ್ಲ ಗುರುಗಳ ಜೊತೆ ಕನೆಕ್ಟ್ ಆಗಿದೆ, ಇನ್ನೊಬ್ಬರ ಜೊತೆ ಕನೆಕ್ಟ್ ಆಗಿದೆ
ಅಂತ ಆ ಧ್ಯಾನ ಮಾಡುವಾಗ ಮಾತ್ರ ಗೊತ್ತಾಗುತ್ತೆ, ಬೇರೆ ಟೈಮಲ್ಲಿ ಗೊತ್ತಾಗೋದಿಲ್ಲ. ಇನ್ನು ಸ್ಟ್ರೆಸ್ ರಿಲೀಫ್ ಅನ್ನೋದು ಕೂಡ ಇದರಲ್ಲಿ ಆಗುತ್ತೆ. ಇಷ್ಟಿಷ್ಟೋ ಕೆಲಸ ಸ್ಟ್ರೆಸ್ ಆಗ್ಬೋದು, ಮನೆ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ ಎಲ್ಲ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ ರಿಲೀಫ್ ಅದೆಲ್ಲದರಿಂದ ಆಚೆ ಬರಬೇಕು ಅಂದರೆ 10ರಿಂದ 15 ನಿಮಿಷ ಪ್ರಾಕ್ಟೀಸ್, ಅದಾದ್ಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ. ಬಟ್ ಆ ಸ್ಟಾರ್ಟಿಂಗಲ್ಲಿ ಮಾಡೋದ್ರಿಂದ ರಿಲೀಫ್ನೆಸ್ ಅನ್ನೋದು ಸಿಗುತ್ತೆ, ಸ್ಟ್ರೆಸ್ಸಸ್ ಅನ್ನೋದು ಹೊರಟೋಗುತ್ತೆ ಅಂತಲೇ ಅವಾಗಿಂದನೂ ಹೇಳ್ಕೊಂಡ್ಬಂದಿದ್ದಾರೆ. ಅಂದರೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ಲ. ಇನ್ನು ನಮ್ಮೊಳಗಡೆ ಒಂದು ಆಧ್ಯಾತ್ಮಿಕತೆ ಅನ್ನೋದು ಬೆಳೀತಾ ಹೋಗುತ್ತೆ. ಏಕೆಂದರೆ ನಾವು ಬಳಸ್ತಾ ಇರ್ತೀವಲ್ಲ ಮಂತ್ರಗಳು, ಅದು ಆಧ್ಯಾತ್ಮಿಕ ದಾರಿ ಕಡೆಗೆ ಕರ್ಕೊಂಡು ಹೊರಟೋಗುತ್ತೆ. ಆ ದಾರಿ ಏನು ಕೆಟ್ಟದಲ್ವಲ್ಲ, ಒಳ್ಳೇದೇ. ಅದರಿಂದ ಯಾರಿಗೂ ಏನು ತೊಂದರೆ ಇಲ್ಲ. ನಾವು ಹೋಗುವಂಥ ದಾರಿ ಶುದ್ಧವಾಗಿರುತ್ತೆ. ನೆಕ್ಸ್ಟ್ ಏನೇ ಒಂದು ಅಕಸ್ಮಾತಾಗಿ ತಪ್ಪು ಮಾಡಬೇಕು ಅಂದ್ರೂ ಬೇಡ, ಇದು ತಪ್ಪು ಅಂತ ಮನಸ್ಸು ನಮ್ಮನ್ನ ಕರೆಕ್ಟ್ ಮಾಡುವಂಥ ಕೆಲಸ ಮಾಡುತ್ತೆ. ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಅಂತಲೇ ಎಲ್ಲ ಹೇಳಿರೋದು. ಈಗ ಎಷ್ಟೆಷ್ಟೋ IT BT ಇದರಲ್ಲೆಲ್ಲ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟು ಈಗ ನೋಡ್ತಾ ಇದೀವಲ್ಲ ಕಣ್ಮುಂದೆ, ಕೆಲಸದಲ್ಲಿ ಟಾರ್ಚರ್ ಆಯಿತು, ಕೆಲಸ ಹಿಂಸೆ ಆಯಿತು ಅಂತ ಸೂಸೈಡ್ ಮಾಡ್ಕೊಳ್ಳಿ. ಇಂಥದ್ದನ್ನೆಲ್ಲ ಕಡಿಮೆ ಮಾಡಬೇಕು ಅಂದರೆ ಧ್ಯಾನ ಮಾಡಿ. ಇದರಿಂದ ಇನ್ನರ್ ಪೀಸ್, ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಹೊರಗಡೆ ಏನು ಕೊಟ್ಟರು ಶಾಂತಿ ಸಿಗದೆ ಇರೋದು ನಾವು ಒಂಟಿಯಾಗಿ ಕೂತ್ಕೊಂಡು ಧ್ಯಾನ ಮಾಡ್ತೀವಲ್ಲ ಅದರಲ್ಲಿ ಸಿಗುತ್ತೆ. ಕೆಲವೊಂದು ಸತ್ಸಂಗಗಳು ಮಾಡ್ತಾ ಇದ್ದಾರೆ, ಆ ಸತ್ಸಂಗಗಳಲ್ಲಿ ಧ್ಯಾನ ಪ್ರಾಕ್ಟೀಸ್ ಕೂಡ ಆಗ್ತಾ ಇದೆ. ಆದಷ್ಟು ಸೈಲೆಂಟ್ ಆಗಿರುವಂಥ ಜಾಗದಲ್ಲಿ ಇಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ಮನಸ್ಸಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ. ಮನಸ್ಸಲ್ಲಿ ಬದಲಾವಣೆ ಆಗೋದ್ರೆ ಸಾಕು, ಇನ್ನು ಮನುಷ್ಯನಲ್ಲೂ ಬದಲಾವಣೆ ಆಗುತ್ತೆ, ನಮ್ಮ ಸುತ್ತಮುತ್ತನೂ ಬದಲಾವಣೆ ನಮ್ಗೆ ಅನ್ನಿಸ್ತಾ ಇರುತ್ತೆ. ಹೌದು, ಇದೆಲ್ಲ ಬದಲಾವಣೆ ಆಗ್ತಾ ಇದೆ. ಯಾವಾಗ ನಾವು ಏಂತಕ್ಕಿದ್ದೀವಿ, ನಮ್ಮ ಗುರಿ ಏನು, ಇದನ್ನೆಲ್ಲ ನಾವು ಕಂಡ್ಕೋಬೇಕು. ಆ ಕಂಡ್ಕೋಬೇಕು ಅಂದರೆ ಒಂದೇ ಮಾರ್ಗ, ಒಳ್ಳೆ ಗುರುನ ಇಟ್ಕೋಬೇಕು. ಆ ಗುರು ಹೇಳಿದ್ದನ್ನ ಫಾಲೋ ಮಾಡಬೇಕು. ಗುರುಗಳು ಸಿಗ್ಲಿಲ್ಲ ಅಂದ್ರೆ ಏನು, ಗುರು ಫೋಟೋ ಇಟ್ಕೊಂಡು ಏಕಲವ್ಯನಂತವರೇ ಏನೇನೋ ಕಲ್ತ್ರಲ್ಲ, ಆ ರೀತಿ ನಾವು ಯಾರೋ ಒಬ್ರನ್ನ ಗುರು ಅನ್ಕೊಂಡು ನಾವು ನಮ್ಮ ಕೆಲಸನ ಮಾಡ್ತಾ ಹೋಗ್ಬೇಕು. ಯಾರೂ ಸಿಗ್ಲಿಲ್ಲ, ಒಂದು ಜ್ಯೋತಿ ಇಟ್ಕೊಳ್ಳಿ, ದೀಪ ಇಟ್ಕೊಂಡು ಅದರ ಬೆಳಕಿನಲ್ಲೇ ಅದೇ ಗುರು ಅಂದ್ಕೊಂಡು ಈ ಧ್ಯಾನನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂತ ನನಗೊಬ್ರು ಗುರುಗಳು ಹೇಳಿದ್ರು. ಅಂಥದ್ದನ್ನು ನಾನು ಫಾಲೋ ಮಾಡೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ನೀವು ಕೂಡ ಪ್ರಯತ್ನ ಮಾಡಿ. ಇದರಿಂದ ಎಷ್ಟೆಷ್ಟು ರಿಲ್ಯಾಕ್ಸೇಷನ್ ಅನ್ನೋದು ಎಷ್ಟೋ ಜನಕ್ಕೆ ಸಿಕ್ಕಿದೆ, ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ ಅನ್ನೋದು ನನ್ನ ಉದ್ದೇಶ. ಇನ್ನು ಇದೇ ಥರ ಎಷ್ಟೆಷ್ಟೋ ವಿಷಯಗಳಿದೆ ತಿಳ್ಕೊಳ್ಳೋದು. ಕೆಲವೊಬ್ರು ವೀಡಿಯೋಗಳನ್ನ ನಾನು ಡೈರೆಕ್ಟಾಗಿ ಕೊಡೋದಕ್ಕಾಗದೇ ಇರೋದ್ರಿಂದ ಆ ವಿಷಯಗಳನ್ನ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ, ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.